ಮಂಗಳ ಮಂಗಳ ಏನು ಮಾಡ್ತೀರಿ ಮನೆಯಲ್ಲಿ? ಇದೇನು ಕೈ ರುಚಿ ಇದು ಭೂಮಿ ತಾಯಿ ನೀಡಿದ ಬಂಗಾರದ ಪಸುಲುಕನೆ. ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಸ್ವಾಮಿ, ಈ ಸಲ ಆದ್ರೂ ನಮ್ಮ ಕಾಯಿಪಲ್ಯ ಫಸಲಿಗೆ ರೇಟ್ ಚೆನ್ನಾಗಿ ಬಂತ ತಾನೆ? ಅದೇನಂದೆ ಮಂಗಳ, ಬದನಿ ಕೆಜಿಗೆ 80 ರೂಪಾಯಿ, ಕೆವಳಿ 100 ರೂಪಾಯಿ, ಟೊಮೆಟೊ 180 ರೂಪಾಯಿ, ಹಸಿಮೆಣಸಿನಕಾಯಿ 120 ರೂಪಾಯಿ. ಇದರಂತೆ ದಿವಸಕ್ಕೆ 8,000 ರೂಪಾಯಿ ಆದರೆ ತಿಂಗಳಿಗೆ ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ ಕಣ್ಣನೆ ನೀರು? ಸ್ವಾಮಿ, ಹಗಲು ರಾತ್ರಿ ಅನ್ನದೇ ಹೊಲದಲ್ಲಿ ನೀರು ಹಾಸಿ ಕೆಲಸ ಮಾಡುತ್ತಿರುವುದನ್ನು ನೋಡ್ತಾ ಇದ್ರೆ ನನಗೆ ಕಣ್ಣೀರು ಬರದೇ ಇರುತ್ತೇನೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದೆ ಕಷ್ಟ ಎಂಬ ನೊಗಕ್ಕೆ ಹೆಗಲು ಕೊಟ್ಟು, ಸಂತೋಷ ಎಂಬ ಉಡಿ ಕಟ್ಟಿ, ಸುಖ ಎಂಬ ಬೀಜಗಳನ್ನು ಬಿತ್ತಿ ಹುಟ್ಟಿ ಬಿತ್ತಲಕ್ಕೆ ಅಲ್ಲವೇ? ಎಲ್ಲಿ ಸ್ವಲ್ಪ ನಗು, ನೀ ನಕ್ಕರೆ ಚಂದ, ಅತ್ತರೆ ಅದಕ್ಕಿಂತ ಚಂದ. ಅಂದರೆ ನೀನು ಅಳುವಾಗ ಅರ್ಣೋದಯ ಆಗುವಾಗ ಹೂವಿನಾಗೆ ಮುದ್ದಾಗಿ ಕಾಣ್ತದ, ಅದು ನನಗೆ ಇಷ್ಟ. ಸ್ವಾಮಿ, ನಿಮ್ಮಂತ ಮುಗ್ಧ ಮನಸ್ಸಿನ ವ್ಯಕ್ತಿಯನ್ನ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಭಾಗ್ಯವಂತಳು ಸ್ವಾಮಿ. ನೀವಾಡುವ ಒಂದೊಂದು ಮಾತುಗಳು ನನಗೆ ಸ್ವರ್ಗವೇ ದರಿಗಿಳಿದಂತಾಗುತ್ತೆ. ನೀ ನನಗೆ ಇಷ್ಟ ಮಂಗಳ. ನಿನ್ನ ಮಾತುಗಳು ಕಡಲದ ಮುತ್ತಿನಂತೆ, ಶಿಲಾಬಾಲಿಕೆ ಕೆತ್ತನಂತೆ, ಅವು ಬೆಲೆ ಬಾಳುತ್ತದವು. ನಿನ್ನನ್ನು ಪಡೆದು ನಾನೇ ತಂದೆ ಅಲ್ಲವೇ? ಅದಕ್ಕಂತನೇ ರೈತನೆಂಬ ಹಸಿರು ನಾಡಿನ ಉಸಿರಾಗಿದೆ. ನೀವು ರಕ್ಕರೆ ಜಗವೆಲ್ಲ ಸಕ್ಕರೆಯಾದಂತೆ. ನಿಜ ಮಂಗಳ, ನಿಜ. ಸತ್ಯ ನ್ಯಾಯ ನೀತಿಗಳೇ ನನಗೆ ಉಸಿರಾಗಬೇಕು. ಪ್ರೀತಿ ವಿಶ್ವಾಸವೇ ನಮಗೆ ಹಸಿರು ಆಗಬೇಕು. ನಿತ್ಯ ಕಾಲಚಕ್ರದಲ್ಲಿ ತಿರುಗುವ ನಾವು ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರವಾಗಿ ಬದುಕಬೇಕು. ಇದೇ ಅಲ್ಲವೇ ಜೀವನ. ಹಾಗಾದ್ರೆ ಹೊತ್ತಾಯ್ತು, ಬನ್ನಿ. ಹಾಗಾದ್ರೆ ಮಾಡಿ ಊಟ ಮಾಡುವಂತೆ. ಸಂತೋಷ ಸಮಯದಲ್ಲಿ ಯಾರಾದ್ರೂ ಹೋಗುತ್ತಾರೆ? ಕುಣಿದು ಕುಪ್ಪಳಿಸಿ ಬಾರೆ. ಏನ್ರಿ ನೀವು ಇಷ್ಟು ವಯಸ್ಸಾದ್ರೂ ಇನ್ನು ಹಾಡಿ ಕುಣಿಬೇಕೆನ್ನುವ ಚಿಂತೆ ಇದೇನು? ರಸಿಕತೆ ರಸಿಕತೆ. ರಸಿಕರ ರಾಜ. ಚಂದ್ರಮುಖಿ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಚಂದ್ರಮುಖಿ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಒಲವಿನ ಬೆದರಿಸಿ ಪಕ್ಕನಿಯದು ಪ್ರೇಮವನಾಡಿದಳು. ಅದರಲ್ಲಿ ಉದಯಿಸಿ ಹೊಸ ಹೊಸ ಆಸೆಗೆ ಕೋಟಿಯ ನೀಡಿದಳು. ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ, ಸರದ ಪಲ್ಲಂಗದಿ ಹೃದಯಕ್ಕೆ ಸೋಮಾನವೇ. ಚಂದ್ರಮುಖಿ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ.
ಅಣ್ಣ ಧರ್ಮರಾಜಣ್ಣ, ಯಾಕೋ ತಡವಾಗಿ ಬಂದಿಯಲ್ಲ? ಈ ಕುರಿಮರಿ ಜೊತೆ ಗುದ್ದಾಡುತ್ತಾ ತಡವಾಯಿತಣ್ಣ. ಅಣ್ಣ ದಿನಾಲ ಎತ್ತುಳೋದು ಬರೀ ಸುಳ್ಳಣ್ಣ. ಇವನ್ ಮಾತು ಕೇಳ್ತಾ ನೀವು ಹೊರಡ್ರಿ, ಕೋರ್ಟ್ ಕಚೇರಿಗೆ ತಿರುಗಾಡು ಸಮಯ ಇನ್ನೂ ದೂರ ಉಳಿದಿಲ್ಲ. ಅಂದರೇನು ತಮ್ಮ ನಿನ್ನ ಮಾತಿನ ಅರ್ಥ? ಮಾತಿನ ಅರ್ಥ ಅಂತ ಏನಿಲ್ಲಣ್ಣ. ಇಡೀ ಸುತ್ತಮುತ್ತ ಜನ ಸುಮ್ಮನಿರುವಾಗ ಈತನೊಬ್ಬನೇ ಎಮ್ಮೆಲ್ಲೆ ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಇಡೀ ಮಣ್ಣು ಜಾಗ ಕೊಡುವುದಿಲ್ಲ ಅಂತ ಹೇಳಿ ತಾಕತ್ತಿದ್ರೆ ನಿನ್ನ ನೋಡ್ಕೋತೀನಿ ಅಂತ ಸವಾಲ್ ಹಾಕಿ ಬಂದಿದ್ದಾನಣ್ಣ. ಇವನಿಗೆ ಏಕೆ ಬೇಕನ್ನ ರೈತ ಚಳವಳಿ ಹೋರಾಟ? ಅದು ರೈತರ ಹೋರಾಟ ಚಳವಳಿ ಅಲ್ಲ ತಮ್ಮ, ನಮ್ಮಂತ ದನ ಕುರಿ ಮೇಯಿಸುವ ಜನರ ಹೋರಾಟ. ಆ ರೈತರ ಭೂಮಿ ಉತ್ತಿ ಬಿತ್ತಿ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಅದನ್ನು ಬಿಟ್ಟು ಬೇರೆ ಕಡೆ ಫ್ಯಾಕ್ಟ್ರಿ ಕಟ್ಟಿಕೋ ಅಂದರೆ ತಪ್ಪ? ಹೌದು, ಅದು ನನ್ನ ದೃಷ್ಟಿಯಲ್ಲೇ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬಾತ ನೌಕರಿ ಆಗುತ್ತಾನೆ. ಅದರ ಚಿಂತೆ ಇವನಿಗೆ ಕಣ್ಣ. ಕುರಿ ಕಾಯುವುದಷ್ಟೇ ಇವನ ಕೆಲಸ. ಇದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು? ಅಣ್ಣ ಇವನ ಮಾತು ಮಿತಿ ಮೀರ್ತಾ ಇದೆ. ಅದನ್ನು ಕೇಳ್ತಾನೆ ಸುಮ್ಮನೆ ನಿಂತಿರುವಲ್ಲ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಗೌಡ ತಂಡ ಬಿಡಿಸು, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಬೇಕಪ್ಪ? ನೀನು ಅವನ ಮಾತು ಕೇಳಿ ಇತ್ತ ನನ್ನ 100 ಕುರಿಯನ್ನು ಮಾರಬೇಕೆ? ಇಲ್ಲ ತಪ್ಪಾಯ್ತು ಅಂತ ಗೌಡ ಕಾಲು ಹಿಡಿದು ಕ್ಷಮೆ ಕೇಳಬೇಕೆ? ಹೌದು, ಇವೆರಡರಲ್ಲಿ ಒಂದಾಗಲೇಬೇಕು. ಒಳಗೆ ನಡಿ, ಮಂಗಳ ಕರೆದುಕೊಂಡು ಹೋಗೋ ಇವನನ್ನ. ಏಕನ್ನ ಇವನ ಮಾತು ಕೇಳಿ ನೀನು ಕೂಡ ಎಮ್ಮೆಲ್ಗೆ ಎದುರಿ ಹೇಳಿ ಆಗುವಂತೀಯ? ಇಲ್ಲ ಈ ಜಗದ ರೈತರ ಅವನಿಗೆ ತಲೆ ಬಾಗುವಂತೀಯ? ವೀರ, ನನ್ನ ಆತನೇ ಹೋಗುವಂದೆ ಅಷ್ಟೇ. ಬನ್ನಿ ಅತ್ತಿಗೆ ಹೋಗೋಣ ಒಳಗಡೆ. ಅಣ್ಣ ಇವನಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ಇವನಿಗೆ ಏಕೆ ನೀನಿಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವೆ? ಇವನೇನು ನಮ್ಮ ಸ್ವಂತವನ ಹುಟ್ಟಿದವನೇ? ಇವನೊಬ್ಬ ಅನಾಥ. ಮತ್ತೊಮ್ಮೆ ಸಂಭವಿಸಬೇಡ ಸಚಿದರ ಅನಾಥ ಎಂಬ ಶಬ್ದವನ್ನು. ಅನಾಥ ಅಂತ ಯಾರು ಹೇಳಿದರು ನಿನಗೆ? ಆ ಎಮ್ಮೆಲ್ಲೆ ವೀರನಗೌಡ ತಾನೆ? ಹೌದು, ಅವನೊಬ್ಬ ಮನೆ ಮುರುಕ. ಅವನ ಮಾತು ಕೇಳಿದರೆ ನಿನ್ನ ಮನೆ ಮುರಿದುಕೊಳ್ಳಬೇಕಾಗುತ್ತದೆ. ಗೌಡ ಮಾಡುವ ಕೆಲಸ ಸರಿ. ಧರ್ಮರಾಜನಾದ ಧರ್ಮದ ನುಡಿಯನ್ನು ಕೇಳದೆ ಹೋದರೆ ಮುಂದೊಂದು ದಿನ ಧರ್ಮದ ನುಡಿಯೇ ಬೆಂಕಿ ಕಿಡಿಯಾಗಿ ಕೊಲ್ಲುತ್ತದೆ. ಹುಷಾರ್. ಅಣ್ಣ ನೀನು ಕೂಡ ಬೀರನ ಮಾತನ್ನ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಗೌಡರ ಮಾತೇ ವೇದವಾಕ್ಯ. ನಾನು ಹೋಗಿ ಬರ್ತೀನಿ ಅಣ್ಣ. ಅಯ್ಯೋ ಶಿವ ಶಿವ, ಸಾಲಿ ಕಲಿತು ದೊಡ್ಡ ಸಾಹೇಬನಾಗಲೆಂದು ನಾನು ಭಾವಿಸಿದೆ. ಆ ಗೌಡನ ಜಾತಕ ಸಿಕ್ಕು ಏನನ್ನ ಮಾತನಾಡುತ್ತಿದ್ದೆ ತಮ್ಮ ಶಶಿಧರ. ಇದೇ ಗಂಭೀರವಾಗಿ ಮುಂದೊಂದು ದಿನ ಗೌಡ ತುಂಬಿದ ವಿಷದ ಬೀಜವು ದೊಡ್ಡದಾಗಿ ಎಬ್ಬರವಾಗಿ ಬಿಟ್ಟರೆ ಏನು ಮಾಡಲಿ?
ಬುಲೆಟ್ ಐತೆ. ಈ ಮನೋಹರಮಯ್ಯ ಪಗೋರ್ ಐತೆ. ಈ ಮನೋಹರ ಮನೆಯ ವಿಲಾಸಿ ಅಂತೆ. ನಿನ್ನೆ ನಡೆಯಿತು ಆ ಗೌಡ ಬೀರನ ಮಧ್ಯದಲ್ಲಿ ಕದನ ರಂಗ. ವೀರನ ರಂಗ ಚದುರಂಗದ ಆಟದಲ್ಲಿ ಅವರ ಮರಣ ಮೃದಂಗ ಬಾರಿಸಬೇಕಾದರೆ ನಾನು ಶಶಿಗೆ ಊದಿದರ ನಗಾಳೆ ಶಬ್ದ. ಆ ವೀರ ಧರ್ಮರ ಎದೆಗೊತ್ತು ಸೆಳೆದು ನಿಲ್ಲಲೇಬೇಕು. ಅಂದಾಗ ಸಫಲವಾಗುತ್ತದೆ ಈ ಮನೋಹರನ ಮತ್ಸರದ ಬಯಕೆ. ಇದೇ ಬಯಕೆಯಲ್ಲಿ 18ರ ಸುಳೆಯಾಗಿ ನನ್ನ ಕೈಯಿಂದ ನುಸುಳಿ ಬದುಕುತ್ತಿರುವ ಲಕ್ಷ್ಮಿಯನ್ನು ನನ್ನ ಕೈಗೆತ್ತಿಕೊಂಡು ಕುಸುಮ ಕೋಮಾಂಗದವಳ ಅಂಗ ಸುಖ ಸವೆದವ. ಆನಂತರ ಅವರಿವರ ಬಾಳಿಗೆ ಕತ್ತಲೆ ಕವಿದು ನಾ ಈ ಊರಿನಲ್ಲಿ ನಕ್ಕು ನಲೆಯದಿದ್ದರೆ ನಾನು ಮನೋಹರನೇ ಅಲ್ಲ. ಇಲ್ಲಿ ಭಯ ಪಡೋನಿಗೆ ಬಚ್ಚ ಅಂತಾರೆ. ದಮ್ಮಿರೋನಿಗೆ ಬಾಸು ಅಂತಾರೆ. जहाँ रिस्क होता है वहाँ हमारा एंट्री फिक्स होता है. Roll